ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು 2022ರಲ್ಲಿ ನಡೆದಿರ್ತಕ್ಕಂಥ GPSTR ಕ್ವಶನ್ ಪೇಪರನ್ನು ಫಸ್ಟ್ ಪೇಪರ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನಮಗೆ ನೋಡೋದಾದರೆ ಸಿಂಪಲ್ಲಾಗಿ ನೋಡೋದಾದರೆ ಇಲ್ಲಿ ನಾವು ಫಸ್ಟ್ ಪೇಪರು 150 ಮಾರ್ಕ್ಸ್ ಸಿಗಿರುತ್ತೆ. 150 ಮಾರ್ಕ್ಸ್ ಸಿಗಿರುತ್ತೆ, ಅದನ್ನು ನಾವು ಫಸ್ಟ್ ತಿಳ್ಕೊಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತಂದಾಗ ನಿಮ್ಗೆ ಗೊತ್ತೇ ಇದೆ, ಈಗ ಮುಂಬರುವ ನೇಮಕಾತಿ ಸುಮಾರು 16,000 ಶಿಕ್ಷಕರ ನೇಮಕಾತಿ ಆಗ್ತಾಯಿದೆ. ಈ ಮಂತಲ್ಲಿ ಲಾಸ್ಟ್ ವೀಕಲ್ಲಿ ಆಗೋ ಚಾನ್ಸಸ್ ಭಾಳ ಇದೆ ಸ್ನೇಹಿತರೆ. ಅದರಿಂದ ನೀವು ಈ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದ್ರಿಂದ ಉತ್ತಮ ಫಲಿತಾಂಶ ಪಡಿಬೋದು. ಯಾಕಂತಂದಾಗ ಆ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಹಿಂದೆ ಯಾವ ರೀತಿ ಕ್ವಶನ್ ಕೇಳಿದ್ರು ಅದೇ ರೀತಿಯೇ ಮುಂದೆ ಯಾವ ರೀತಿ ಕ್ವಶನ್ ಬರ್ಬೋದು ಅನ್ನೋದು ನಮಗೆ ಐಡಿಯಾ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಫಸ್ಟ್ ನಾವು ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋದಾಗ ನಾವು ಯಾವ ರೀತಿ ಕ್ವಶನ್ ಬಂದರೂ ಕೂಡ ಯಾವ ರೀತಿ ನಾವು ಆನ್ಸರ್ ಮಾಡಬೇಕನ್ನೋ ನಮ್ಮ ಕೆಪಾಸಿಟಿ ಬರುತ್ತೆ. ಹಾಗಾಗಿ ಫಸ್ಟಿಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಫಸ್ಟ್ ಯಾವುದೇ ಒಂದು ಎಕ್ಸಾಮ್ ಇರಲಿ ಅಟೆಂಡ್ ಮಾಡಬೇಕಂದ್ರೆ ಕ್ವಶನ್ ಪೇಪರ್ ನೋಡಿರ್ಬೇಕು ನಾವು. ಓಕೆನಾ ಸ್ನೇಹಿತರೆ? ಓಕೆ, ಇವತ್ತು ಕ್ವಶನ್ ಪೇಪರ್ ಬಿಡಿಸ್ತಾ ಹೋಗೋಣ. ಅದ್ರ ಜೊತೆಗೆ ಏನು ಮಾಡ್ತಾ ಹೋಗೋಣ ಅಂತಂದಾಗ ಇಲ್ಲಿ ಫಸ್ಟ್ ಪೇಪರ್ಗೆ ಏನೆಲ್ಲ ಇರುತ್ತೆ ಸಿಲೆಬಸ್ ಅನ್ನೋದು ಕೂಡ ಸ್ವಲ್ಪ ಅದ್ರ ಬಗ್ಗೆ ನೋಡ್ತಾ ಹೋಗ್ಬಿಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿನ್ನೆ ಒಂದು ಕ್ಲಾಸ್ ಮಾಡಿದ್ದೆ, ಅಲ್ಲಿ ಮೈಕ್ ಪ್ರಾಬ್ಲಮ್ ಇರೋದ್ರಿಂದ ವಾಯ್ಸು ಸ್ವಲ್ಪ ಬ್ರೇಕ್ ಆಗಿದೆ, ಅದಕ್ಕಾಗಿ ನಿಮ್ಮಲ್ಲಿ ಸಾರಿ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಕೂಡ ನಿಮ್ಮ ಮುಂದೆ ತಂದಿರತಕ್ಕಂಥ ತರಗತಿ ಯಾವುದಪ್ಪ ಅಂತಂದಾಗ GPSTR ನಡೆದಿರ್ತಕ್ಕಂಥ 2022ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ನಿಮ್ಗೆ ಗೊತ್ತೇ ಇದೆ. ನಿಮ್ಮ ಮುಂದೆ ಇಲ್ಲಿ ಕ್ವಶನ್ ಪೇಪರ್ನೇ ಇಟ್ಟಿದ್ದೀನಿ. ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ, 150 ಮಾರ್ಕ್ಸ್, ಗರಿಷ್ಠ 150 ಮಾರ್ಕ್ಸ್ ಇರುತ್ತೆ. ಈ ಗರಿಷ್ಠ 150 ಮಾರ್ಕ್ಸಲ್ಲಿ ಯಾವ ಭಾಗಗಳನ್ನು ಒಳಗೊಂಡಿರುತ್ತದೆ ಅಂತ ಬಂದಾಗ, ಸೊ ಸಾಮಾನ್ಯ ಕನ್ನಡ, ಇಲ್ಲಿ ಸಾಮಾನ್ಯ ಕನ್ನಡ ನಿಮಗೆ ಏನಿರುತ್ತೆ ಅಂದರೆ 25 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಾಗಿ ಸಾಮಾನ್ಯ ಇಂಗ್ಲೀಷ್ ಎಷ್ಟಿರುತ್ತೆ, ಅದು 25 ಮಾರ್ಕ್ಸ್ ಇರುತ್ತೆ. ನೋಡಿರಿ, ಕನ್ನಡ 25 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷ್ ಗ್ರಾಮರ್ 25 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಾಗಿ GK ಎಲ್ಲವೂ ಒಳಗೊಂಡಿರುತ್ತೆ. GK 25 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನ ನೋಡಿ, ಇಲ್ಲಿ ನೋಡ್ರಿ, ಶಿಕ್ಷಣ ಕ್ಷೇತ್ರದಲ್ಲಿ GPSTR ನೇಮಕಾತಿಯಲ್ಲಿ ನೋಡ್ರಿ, ಶಿಕ್ಷಣದ ಮೇಲೆ ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ 50 ಮಾರ್ಕ್ಸ್ ಇರುತ್ತೆ. ಮನೋವಿಜ್ಞಾನದ ಮೇಲೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಫೋಕಸ್ ಕೊಡಬೇಕು ಸ್ನೇಹಿತರಲ್ಲಿ. ಮತ್ತು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಮೇಲೆ ನಮಗೆ ಎಷ್ಟಂದರೆ 15 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಮೇಲೆ ಕಂಪ್ಯೂಟರ್ ಸಾಕ್ಷರತೆ ನಮಗೆ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ ನೋಡಿ 25 ಶೈಕ್ಷಣಿಕ ಮನೋವಿಜ್ಞಾನ 50, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15. ಅದೇ ರೀತಿಯಾಗಿ ಕಂಪ್ಯೂಟರ್ 10 ಮಾರ್ಕ್ಸ್. ಟೋಟಲಿ ನಮಗೆ ಇಲ್ಲಿ ಕ್ವಶನ್ ರೈಸ್ ನೋಡಿರಿ, 150 ಮಾರ್ಕ್ಸ್ ನಾವು ಇಲ್ಲಿ ಬರಿತೀವಿ. GK ಪೇಪರ್ಗೆ 150 ಮಾರ್ಕ್ಸ್ ಬರಿತೀವಿ. ಸೊ ಸ್ನೇಹಿತರೆ, ಇವತ್ತು ನಾವು ಡಿಸ್ಕಸ್ ಮಾಡಲು ಹೊರಟಿರ್ತಕ್ಕಂಥ ಪೇಪರ್ 2022ರಲ್ಲಿ GPSTR ನೇಮಕಾತಿಯ ಕುರಿತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ತಿಂಗಳಲ್ಲಿ ಲಾಸ್ಟ್ ವೀಕಲ್ಲಿ ಆಗುವ ಸಾಧ್ಯತೆ ಭಾಳ ಇದೆ. GPSTR, HSTR, ಅದೇ ರೀತಿಯಾಗಿ PU ಲೆಕ್ಚರ್ ಆಗಿರ್ಬೋದು, PST ಆಗಿರ್ಬೋದು, ಪ್ರೈಮರಿ ಟೀಚರ್ಸ್ ಆಗಿರ್ಬೋದು, ಪದವಿ ಶಿಕ್ಷಕರಾಗಿರ್ಬೋದು ಅಥವಾ ಪ್ರೌಢಶಾಲೆ ಶಿಕ್ಷಕರು, ಇಷ್ಟು ನೇಮಕಾತಿ ಮಾಡ್ತಾ ಹೋಗ್ತಾರೆ. ನಾವು ಕಾದು ನೋಡಬೇಕು ಸ್ನೇಹಿತರೆ. ಓಕೆ, ಈಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾಯಿದ್ರಿ ಮಿಸ್ ಮಾಡಬೇಡಿ ದಯವಿಟ್ಟು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಸ್ನೇಹಿತರೆ, ನಾವು ಟೈಮ್ ವೇಸ್ಟ್ ಮಾಡೋದ್ರಿಂದ ಟೈಮ್ ಹೋಗುತ್ತಾ ಹೊರತಾಗಿ ನಾವು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಹೋಗೋಣ ಅಂತಂದಾಗ ಸ್ನೇಹಿತರೆ, ಫಸ್ಟ್ ಕ್ವಶನ್ ಈ ರೀತಿ ಇದೆ.
ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ, ಹಾಗೆ ನೋಡ್ತಾ ಹೋಗ್ಬಿಡಿ ನೀವು. ಸೊ ಫಸ್ಟ್ ಕ್ವೆಶನ್ ಕನ್ನಡದಲ್ಲಿ ಫಸ್ಟ್ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ಇರ್ತಕ್ಕಂಥ ಫಸ್ಟ್ ಕ್ವೆಶನ್ನು ನೋಡಿ, ಎಲ್ಲವೂ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಇವು ಅನುನಾಸಿಕ ಅಕ್ಷರಗಳು. ಫಸ್ಟ್ ಕ್ವೆಶನ್ ಹೀಗಿದೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸಲ್ಲಿ ಅನುನಾಸಿಕ ನೋಡಿರಿ. ಫಸ್ಟ್ ಈಗ GK ಪೇಪರ್ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಗಳು MCQ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರಲ್ಲ. ಡಿಸ್ಕ್ರಿಪ್ಟಿವ್ ನೋಡಿರಿ, ಇಂಗ್ಲೀಷ್ ಇರುತ್ತೆ, ಸೋಷಿಯಲ್ ಇರುತ್ತೆ, ಮ್ಯಾಥ್ಸು, ಸೈನ್ಸ್. ಅವು ಏನು ತೊಗೊಂಡಿರ್ತೀವಲ್ಲ ಆಪ್ಷನ್ಸ್ ಆ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಅಪನ್. ಇಲ್ಲಿ ನಾವು ಎಲ್ಲರೂ ಕಾಮನ್ ಸಬ್ಜೆಕ್ಟ್, ಇದು ಎಲ್ಲರಿಗೂ ಒಂದೇ ಇರುತ್ತೆ ಇದು. ಹಾಗಾಗಿ ಇಲ್ಲಿ ನೋಡಿ, ಇವುಗಳು ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು ಯಾವುವು ಅನುನಾಸಿಕ ಅಕ್ಷರಗಳು ಅಂತ ಇಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟಾರೆ. ಅ ಆ ಇ ಇವು ಅಲ್ಲ, ಕ ಠ ಡ ಥ ಅಲ್ಲ. ನಮ್ಗೆ ಗೊತ್ತಿದೆ ಅನುನಾಸಿಕ, ಮೂಗಿನಿಂದ ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ಅನುನಾಸಿಕ ಅಂತ ಕರಿತಾ ಹೋಗ್ತೀವಿ. ಅನುನಾಸಿಕ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದಾಗ 3ನೇದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸೊ 2ನೇದು ನೋಡಿ, ರೂಢನಾಮಕ್ಕೆ ಉದಾಹರಣೆ ಪದ ಯಾವುದು? ನೋಡಿ, ರೂಢನಾಮಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದ ಯಾವುದು ಅಂತ ಕೇಳಿದರೆ ಸರಿ ನೋಡಿ, ಕಾವೇರಿ, ಮನುಷ್ಯ, ವ್ಯಾಪಾರಿ, ಹೊಸದು. ಸೊ ನೋಡಿರಿ, ಇಲ್ಲಿ ಸರಿಯಾದಂಥ ಉತ್ತರ ಮನುಷ್ಯ. ರೂಢನಾಮಕ್ಕಂದರೆ ರೂಢಿಯಿಂದ ಬಂದಿರತಕ್ಕಂಥ ಪದಗಳಿಗೆ ನಾವು ರೂಢನಾಮ ಅಂತ ಕರಿತೀವಿ. ವ್ಯಾಪಾರಿ ಅನ್ವರ್ಥಕ ನಾಮ, ಕಾವೇರಿ ಇದು ಒಂದು ನೇಮನೂ ಆಗುತ್ತೆ, ಒಂದು ನದಿ ಹೆಸರಿನಾಗುತ್ತೆ. ಹೊಸದು ಇದು ಒಂದು ಡಿಸ್ಕ್ರೈಬ್ ಮಾಡತಕ್ಕಂಥ ವರ್ಡ್ ಆಗುತ್ತೆ. ಓಕೆನಾ? ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದಾಗ 2ನೇದು ಸ್ನೇಹಿತರೆ ಮನುಷ್ಯ. ಅಷ್ಟು 3ನೇ ಕ್ವೆಶನ್ ನೋಡಿ, ಅಷ್ಟು, ಇಷ್ಟು, ಹಲವು ಈ ಪದಗಳು ಈ ವಾಕ್ಯ ವ್ಯಾಕರಣಾಂಶವಾಗಿವೆ ಅಂತ ಕೇಳಿದೆ. ಅಷ್ಟು, ಇಷ್ಟು ಅಂತ ಅಂದಾಗ ನಮ್ಗೆ ಗೊತ್ತಿರಬೇಕು ಇದು ಪರಿಣಾಮವಾಚಕ. ಇಲ್ಲಿ ನೋಡಿರಿ, ಹೊಸದು ಅಂತ ಇದೆಲ್ಲ ಇದು ಗುಣವಾಚಕ ಅಂತ ಕರಿತೀವಿ. ಪರಿಣಾಮ ಅಷ್ಟು, ಇಷ್ಟು ಅಂತಂದಾಗ ಇದು ಪರಿಮಾಣ ವಾಚಕ ಅಂತ ನಾವು ಕರಿಬೋದು. ಪರಿಮಾಣ ವಾಚಕ ಅಂತ ಕರಿತೀವಿ ಸ್ನೇಹಿತರೆ. ಸೊ ಮುಂದಿನ ಕ್ವೆಶನ್ ನೋಡಿ ಸ್ನೇಹಿತರೆ, 4ನೇ ಕ್ವೆಶನ್ ಈ ರೀತಿ ಇದೆ. ನೋಡಿ, ಒಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ನೋಡಿರಿ, ನಮಗೆ ವಿಭಕ್ತಿಗಳು ಗೊತ್ತಿರಬೇಕು. ಇಲ್ಲಿ ಒಳೆ ಪ್ಲಸ್ ಇಂದ, ಒಳೆಯಿಂದ ನಮಗೆ ಪ್ರಥಮ, ಉ, ದ್ವಿತೀಯ ಅನ್ನೋ ತೃತೀಯ, ಇಂದ. ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಇಲ್ಲಿ ನಮಗೆ ನೋಡಿ ಸ್ನೇಹಿತರೆ, ತೃತೀಯ. ನಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟು ಸ್ವಲ್ಪ ಮೆಲುಕು ಹಾಕ್ಬೇಕಷ್ಟೇ. ಓಕೆನಾ? ಆಯಿತು ಸ್ನೇಹಿತರೆ. ಮುಂದಿನ ಕ್ವೆಶನ್ ಈ ರೀತಿ ಇದೆ ನೋಡಿರಿ, ಆದೇಶ ಸಂಧಿಗೆ ಉದಾಹರಣೆಯಾದ ಪದ ಯಾವುದು? ಆದೇಶ ಸಂಧಿಗೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು. ಆದೇಶ ಸಂಧಿಗೆ ಉದಾಹರಣೆ ಯಾವುದು ಅಂದಾಗ ಇಲ್ಲಿ ನಾವು ನೋಡ್ರಿ, ಕತಪಗಳಿಗೆ ಗದಪ ಆದೇಶವಾಗಿ ಬಂದರೆ ಅದನ್ನು ಆದೇಶ ವ್ಯಂಜನ ಸಂಧಿ ಅಂತ ಕರಿತೀವಿ. ಕತಪಗಳಿಗೆ ಗದಬ ಅಂತ ಆದೇಶ ಬಂದರೆ ಇಲ್ಲಿ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಮೈ ಪ್ಲಸ್ ತೋರು, ಮೈದೂರು. ನೋಡಿ, ದ ಇಲ್ಲಿ ಏನಾಗಿದೆ ನೋಡ್ರಿ, ಮೈ ಪ್ಲಸ್ ಒಂದು ಸಿಂಪಲ್ ಆಗಿ ನೋಡ್ರಿ, ಕತಪಗಳಿಗೆ ಗದಬ ಆದೇಶ ಆಗಿ ಬರಬೇಕು. ಮೈ ಪ್ಲಸ್ ತೋರು, ಮೈದೂರು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದಾಗ ಮೈದೂರು. ಓಕೆ, ಕತಪಗಳಿಗೆ ನೋಡ್ರಿ, ಕತಪಗಳಿಗೆ ಗದಬ, ತಕದ ಕಕಗ ಪಗ ಏನಾಗುತ್ತಾ ಬ ಆದೇಶ ಆಗಿ ಬಂದರೆ ಅದೇನಂತೀವಿ ಆದೇಶ ಸಂಧಿ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಈಗ ನೆಕ್ಸ್ಟು 6ನೇದು ಕ್ವೆಶನ್ ಈ ರೀತಿ ಇದೆ, ಬೆಟ್ಟದಾವರೆ ಈ ಯಾವ ಸಮಾಸಕ್ಕೆ ಉದಾಹರಣೆ? ನೋಡಿ, ಬೆಟ್ಟದಾವರೆ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ನೋಡಿರಿ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ನೋಡಿರಿ, ಬೆಟ್ಟ ಒಂದು ಸೆಕೆಂಡು, ಬೆಟ್ಟ ಪ್ಲಸ್ ತಾವರೆ
ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಬೆಟ್ಟದಾವರೆ. ಇಲ್ಲಿ ಏನಪ್ಪ ಅಂದರೆ ಉತ್ತರ ಪದ ಎರಡನೇ ಪದದ ಅರ್ಥವು ಪ್ರಧಾನವಾಗಿರಬೇಕು. ಉತ್ತರ ಪದ ಅಂದರೆ ಇಲ್ಲಿ ನೋಡಿರಿ, ಉತ್ತರ ಪದ ಮತ್ತು ಪೂರ್ವ ಪದ ಅಂತ ಕರಿತೀವಿ. ಇಲ್ಲಿ ಉತ್ತರ ಮತ್ತು ಪೂರ್ವ ಪದ ಅಂತ ಕರಿತೀವಿ. ಮುಖ್ಯವಾಗಿ ಎರಡನೇ ಪದ ಮತ್ತು ಅದರ ಅರ್ಥ ಏನಾಗಿರುತ್ತೆ ಅಂದರೆ ಪ್ರಧಾನವಾಗಿರಬೇಕು. ಆಗ ತತ್ಪುರುಷ ಸಮಾಸ. ಇದು ಯಾವ ಸಮಾಸ ಆಗುತ್ತೆ? ತತ್ಪುರುಷ ಸಮಾಸ ಅಂತ ನಾವು ಕರಿತೀವಿ. ಸ್ನೇಹಿತರೆ, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಆಗಿರ್ಬೋದು. ಅದೇ ರೀತಿಯಾಗಿ ಏನಪ್ಪ ಅಂತಂದಾಗ ತೇರಿನ ಪ್ಲಸ್ ಮರ ತೇರು ಮರ ಆಗಿರ್ಬೋದು. ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸಾಗಿರ್ಬೋದು. ಅದೇ ರೀತಿಯಾಗಿ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು. ಇದು ಎಲ್ಲವೂ ಏನಪ್ಪ ಅಂದರೆ ತತ್ಪುರುಷ ಸಮಾಸ ಆಗಿ ನೋಡ್ತೀವಿ ಸರಿ. ನೆಕ್ಸ್ಟ್ 7ನೇ ಕ್ವಶನ್ ಈ ರೀತಿ ಇದೆ. ಬಟ್ಟ ಬಯಲು ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಬಟ್ಟ ಬಯಲು. ಬಟ್ಟ ಬಯಲು ಇಲ್ಲಿ ಸರಿಯಾದಂಥ ಉತ್ತರ ನಮಗೆ ಜೋಡಿ ನುಡಿ ಅಂತ ಅನಿಸಿಬಿಡುತ್ತೆ. ಅಲ್ಲ, ಇಲ್ಲಿ ದ್ವಿರುಕ್ತಿ ಈ ಸರಿಯಾದಂತಹ ಉತ್ತರ. ದ್ವಿರುಕ್ತಿ ಅಂತ ಹೆಂಗೆ ಕರಿತೀವಿ ಅಂತಂದಾಗ ಇಲ್ಲಿ ಅರ್ಥ ವ್ಯಕ್ತಪಡಿಸಲು ಒಂದು ಏನಪ್ಪ ಅಂದರೆ 2 ಬಾರಿ ಪದ ಬಂದಿರಬೇಕು. ಬಟ್ಟ ಬಯಲು ಅಂತೇಳಿ ನೋಡಿ. ಫಾರ್ ಎಕ್ಸಾಂಪಲ್ಲು ಇನ್ನೊಂದು ತಗೊಂಡು ಏನಪ್ಪ ಅಂತಂದಾಗ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಬಟ್ಟ ಬಯಲು. ಈ ವ್ಯಾಕರಣಕ್ಕೆ ಉದಾಹರಣೆ ಅಂದರೆ ದ್ವಿರುಕ್ತಿ ಅಂತ ನಾವು ಕರಿಬಹುದು. ದ್ವಿರುಕ್ತಿ ಸರಿಯಾದಂತಹ ಉತ್ತರ. ಅನುಕರಣವಯ ಅಂದರೆ ಬೇರೆ, ಜೋಡಿ ನುಡಿ ಅಂದರೆ ಬೇರೆ. ನೆಕ್ಸ್ಟ್ ಬರ್ತದೆ ಜೋಡಿ ನುಡಿ. ನೋಡಿರಿ, ಭಾವಸೂಚಕ ವಯ ಬೇರೆ. ನೋಡಿ, ಇದಕ್ಕೆ ಜೋಡಿ ನುಡಿಗೆ ಉದಾಹರಣೆ ಯಾವುದಂದರೆ ಇಲ್ಲೇ ಇದೆ ನೋಡಿ. ಜೋಡಿ ನುಡಿಗೆ ಪದ ಯಾವುದು ಅಂತಂದಾಗ ಹಾಲು ಜೇನು. ಹಾಲು ಜೇನು ನೋಡಿ, ಹಾಲು ಜೇನು. ಅವು ಎರಡೂ ಅರ್ಥ ಪ್ರಧಾನವಾಗಿರಬೇಕು. ಹಾಲು ಜೇನು, ಹಾಲು ಜೇನು ಸರಿಯಾದಂಥ ಉತ್ತರ ಇಲ್ಲಿ. ಜೋಡಿ ನುಡಿ ಸರಿಯಾದಂಥ ಉತ್ತರ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ 9ನೇ ಕ್ವಶನ್ ಏನು ಕೊಟ್ಟಾರ ನೋಡ್ರಿ. ಒಂಬತ್ತನೇ ಕ್ವಶನ್ ಸಿಂಪಲ್ ಆಗಿ ಕೊಟ್ಟಾರ. 1 ಸೆಕೆಂಡು. ಕಗ್ಗಂಟು ಈ ನುಡಿ ಪದದ ಅರ್ಥ. 9ನೇ ಕ್ವಶನ್ ನೋಡ್ರಿ, ಕಗ್ಗಂಟು ಅಂತ ಕೊಟ್ಟಿದ್ದಾರೆ. ಈ ಕಗ್ಗಂಟು ಅಂದರೆ ಏನು ಅಂತಂದರೆ ಇಲ್ಲಿ ನೋಡಿ, ಕಗ್ಗಂಟಾಗಿದೆ. ಯಾವುದೋ ಒಂದು ಕೆಲಸ ಒಂದು ಗಂಟಾಗಿ ಪರಿವರ್ತನೆ ಆಗಿದೆ ಅಂತಿರ್ತೀವಿ. ಅಂದರೆ ಇಲ್ಲಿ ಆಪ್ಷನ್ಸ್ ಕೊಟ್ಟನ. ಈ ಆಪ್ಷನ್ಸಲ್ಲಿ ನಾವು ಸರಿಯಾದಂಥ ಉತ್ತರ ಯಾವುದಂತ ನಾವು ನೋಡಬೇಕಾಗುತ್ತೆ. ಇಲ್ಲಿ ಬಗೆಹರಿಯಲಾದ ಒಂದು ಸಮಸ್ಯೆ, ಬಗೆಹರಿಯಲಾದ ಒಂದು ಸಮಸ್ಯೆ ಕಗ್ಗಂಟು ಅಂತ ಕರಿತೀವಿ. ಸೊ ಸರಿಯಾದಂಥ ಉತ್ತರ 2ನೇದು. ಸಾಮಾನ್ಯ ಅರ್ಥಕ ವ್ಯಯಕ್ಕೆ ಉದಾಹರಣೆ ಯಾವುದು? ಸಾಮಾನ್ಯ ಅರ್ಥಕ ವ್ಯಯಕ್ಕೆ ಉದಾಹರಣೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಸೊಗಸಾಗಿ. ಸರಿಯಾದಂಥ ಉತ್ತರ ಯಾವುದಂದರೆ ಸೊಗಸಾಗಿ ಅಂತ ಹೇಳ್ಬೋದು. ಸರಿಯಾದಂಥ ಉತ್ತರ ಸೊಗಸಾಗಿ. ಸೊ ಮುಂದಿನ ವೈಶಾಖ ಪದದ ತದ್ಭವ ರೂಪ. ವೈಶಾಖ ಈ ಪದದ ಒಂದು ತದ್ಭವ ರೂಪ ಅಂದರೆ ನೋಡ್ರಿ, ಇಲ್ಲಿ ಬೆಸುಗೆ, ಬೇತಾಳ, ಬೇಹಾರ, ಅದೇ ರೀತಿಯಾಗಿ ಬೇಸಗೆ. ವೈಶಾಖ ಮೀನ್ಸ್ ಬೇಸಗೆ. ಇದು ಸರಿಯಾದಂಥ ಉತ್ತರ. ಸರಿಯಾದಂಥ ಉತ್ತರ 4ನೇದಾಗಿದೆ ಸ್ನೇಹಿತರೆ. ನೋಡಿ, ಮಹಾಶಕ್ತನಾದ ಒಂದು ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಇಲ್ಲಿ ನೋಡ್ರಿ, ಒಂದು ಕ್ವಶನ್ ಕೇಳಿದರೆ 12ನೇ ಕ್ವಶನ್ ಯಾವ ರೀತಿ ಇದೆ ನೋಡ್ರಿ. ಮಹಾಶಕ್ತನಾದ ದೇವರು ಸಮಸ್ತ, ನೋಡಿ ಒಂದು ಸೆಕೆಂಡು,
ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃ ಪದ ಯಾವುದು ಅಂತ ಕೇಳ್ತಾರೆ. ಕರ್ತೃ ಕರ್ಮ ಕ್ರಿಯೆ ಅಂತ ಕೇಳ್ತಾ ಹೋಗ್ತೀವಿ. ಈ ಪದದಲ್ಲಿ ಕರ್ತೃ ಯಾರಿಂದ ನಡೀತಿದೆಯಲ್ಲ ಅದು ಕರ್ತೃ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ದೇವರು. ಸರಿಯಾದ ಉತ್ತರ ದೇವರು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಕ್ವಶನ್ ಇದೆ, ಅದು ಮೂರನೇದು ಕ್ವಶನ್ ಹೆಂಗಿದೆ ನೋಡ್ರಿ. ಭತ್ತ ಎಂಬ ಅರ್ಥವನ್ನು ನೋಡಿರಿ ಒಂದು ಸೆಕೆಂಡು. ಭತ್ತ ನಾವು ಕಾಮನ್ನಾಗಿ ಭತ್ತ ಗೊತ್ತಿದೆ ಎಂಬ ಅರ್ಥವನ್ನು ನೀಡುವ ಪದ ಯಾವುದು ಅಂತ ನೋಡಿ. ನೆರೆದಲೆಗ, ಆರಕ, ಕಳವೆ, ನವಣೆ. ಇಲ್ಲಿ ಕಳವೆ ಅಂತ ಕರಿತೀವಿ. ಭತ್ತ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರಾಗ ಕಳವೆ. ಕೆಲವೊಂದು ಕಡೆಗೆ ಈ ಕಡೆ ಯಾದಗಿರಿ ಆ ಕಡೆ ಎಲ್ಲ ಹೋದರೆ ಭತ್ತಕ್ಕೆ ಕಳವೆ ಅಂತ ಕರೀತಾರೆ. ಓಕೆನಾ ಸ್ನೇಹಿತರೆ? ಓಕೆ. ಜ್ಞಾನಿ ಈ ಪದದ ಏನಪ್ಪ ಅಂದರೆ ವಿರುದ್ಧ ಪದ ಯಾವುದು ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಜ್ಞಾನಿ ಈ ಪದದ ವಿರುದ್ಧಾರ್ಥಕ ಪದ ಯಾವುದಂದರೆ ಅಜ್ಞಾನಿ. ಜ್ಞಾನಿ ಅಜ್ಞಾನಿ. ಏನು ಅಜ್ಞಾನಿ ಇದೆಯೋ ಅಂತ ಬೈತಾ ಇರ್ತೀವಿ ನೋಡಿದ್ದೀರಾ. ಜ್ಞಾನಿ ಅಜ್ಞಾನಿ ಅಂತ ನಾವು ಕರಿಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, 15ನೇದು ಕ್ವಶನ್ ಇತ್ತು. ಮರಣ ಒಂದು, ಪರಿಶುದ್ಧತೆ, ಪಾತಿ ಈ ಅರ್ಥಗಳನ್ನು ಹೊಂದಿರುವ ಪದವಿದು. ಅವು ಎಲ್ಲ ಅರ್ಥಗಳನ್ನು ಹೊಂದಿರತಕ್ಕಂಥ ಪದ ಯಾವುದಂತಂದಾಗ ಒಂದೇ ಆಗಿರಬೇಕು, ಅದು ಮಡಿ ಅಂತ ಕರಿತೀವಿ. ಮಡಿ ಅಂದರೆ ಮರಣ ಒಂದು ಅಂತಲೂ ಆಗುತ್ತೆ. ಪರಿಶುದ್ಧ ಅಂದರೆ ಮಡಿ ಮೈಲಿಗೆ ಅಂತ ಕರಿತೀವಲ್ಲ, ಪರಿಶುದ್ಧೆ, ಪಾತಿ ಇವು ಮೂರು ಅರ್ಥವನ್ನು ಕೊಡ್ತಕ್ಕಂಥ ಒಂದು ಪದ ಯಾವುದಪ್ಪ ಅಂತಂದಾಗ ಮಡಿ ಅಂತ ನಾವು ಹೇಳ್ಬೋದಾಗಿದೆ ಸ್ನೇಹಿತರೆ. ವಿವೇಕ ಶಾಲೆಗೆ ಹೋಗುತ್ತಾನೆ ನೋಡಿ. 16ನೇ ಕ್ವಶನ್ನು. ವಿವೇಕ ಶಾಲೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ಕಾಲ ಸೂಚಕ ಯಾವುದು? ಕಾಲ ಸೂಚಕ, ಕಾಲ ಅಂತಂತ ಕರಿತೀವಲ್ಲ, ಆ ಗೆರೆ ಎಳೆದಿರ್ತಕ್ಕಂಥ ಸೂಚಕ ಯಾವುದು ಅಂತಂದಾಗ ಹೋಗುತ್ತಾನೆ, ಗುತ್ತ ಅಂತ ಉತ್ತ ಅಂತ ಬರುತ್ತೆ. ಉತ್ತ, ಇಲ್ಲಿ ಉತ್ತ ಅಂತ ಬರುತ್ತಲ್ಲ, ಅದು ಎಲ್ಲಿದ್ದೇನೆ ಆಪ್ಷನ್ಸು? ಇಲ್ಲಿದೆ ನೋಡಿ. ಸರಿಯಾದಂಥ ಉತ್ತರ 3. ಇಲ್ಲಿ ಕಾಲ ಸೂಚಕ ಅಂತ ಕೇಳಿದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಮಗೆ. ಏನಪ್ಪ ಅಂತಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇವುಗಳೆಲ್ಲ ನಾವು 6ನೇ ತರಗತಿ 5ನೇ ತರಗತಿಯಿಂದಲೇ ಅಭ್ಯಾಸ ಮಾಡ್ತಾ ಹೋಗ್ತೀವಲ್ಲ, ಈಗೆಲ್ಲ ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕಾಲ ಸೂಚಕ ಪ್ರತ್ಯಯ ಕೇಳಿದರೆ ಉತ್ತ ಅಂತ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ ಇದೆ ಸ್ನೇಹಿತರೆ. ಓಕೆ ನೋಡಿ, 17ನೇ ಕ್ವಶನು ಈ ರೀತಿ ಇದೆ. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ ಆ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವ ಕ್ರಿಯಾಪದ ಯಾವುದು ಅಂತ ಕೇಳಿದರೆ ಇಲ್ಲಿ ನಮ್ಗೆ ಗೊತ್ತಿದೆ ಸ್ನೇಹಿತರೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಇಲ್ಲಿ ವಿದ್ಯಾರ್ಥಕ ಮಾಡಲಿ, ನೋಡಲಿ, ಆಗಲಿ, ಶುಭ ಕೂರಲಿ ಯಾವುದೇ ಒಂದು ಆಗುವ ಪೊಸಿಷನ್ ಇತ್ತಂದರೆ ಅದಕ್ಕೆ ನಾವೇನಂತೀವಿ? ವಿದ್ಯಾರ್ಥಕ ಅಂತ ಕರಿತೀವಿ. ಪಾಸಿಟಿವ್ ಯಾವುದಿರುತ್ತಲ್ಲ ಅದು ವಿದ್ಯಾರ್ಥಕ, ಯಾವುದು ನೆಗೆಟಿವ್ ಇರುತ್ತಲ್ಲ ಅದು ನಿಷೇಧಾರ್ಥಕ ಅಂತ ನಾವು ಕರಿಬೋದಾಗಿದೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ ವಿದ್ಯಾರ್ಥಕ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು 18ನೇ ಕ್ವಶನ್ ಈ ರೀತಿ ಇದೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ನೋಡಿ ಇದೇ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತದೆ. ಒಂದು ಅಭಿಪ್ರಾಯ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರುವ ಅಂದರೆ ಒಂದು ಇದೆ ಅಂತ ತೋರುತ್ತೆ, ಮುಂದೆ ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ತೀವಿ ನೋಡಿರಿ, ವಿವರಣಾತ್ಮಕ ಅಂತ. ಸರಿಯಾದಂಥ ಉತ್ತರ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ. ವಿವರಣಾತ್ಮಕ ಚಿಹ್ನೆಯನ್ನು ನಾವು ಬಳಸ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಮುಂದಿನ 19ನೇ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಆಗಬೇಕು. ಯಾಕಂತಂದಾಗ ನಾ ಮಾಡುವ ಎಲ್ಲ ಕ್ಲಾಸ್ ತರಗತಿಗಳು ನಾನು ಅಪ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮ್ಮನ್ನು ತಲುಪುತ್ತದೆ. ನೀವು ಆಗ ಈಸಿಯಾಗಿ ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದುವರಿಸ್ತಾ ಇದ್ದೀನಿ. ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ನೋಡಿ.
ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ಬರುತ್ತಾನೆ. ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಬರುತ್ತಾನೆ ಅಂತ ಕರಿತೇವೆ. ಬರ್ತಾನೆ, ನೋಡ್ತಾನೆ, ಹೋಗ್ತಾನೆ ಇಂಥವೆಲ್ಲ ಪದಗಳು ಬಂದಾಗ ಗ್ರಾಂಥಿಕ ರೂಪ ಬರುತ್ತಾನೆ, ಹೋಗುತ್ತಾನೆ, ನೋಡುತ್ತಾನೆ ಇವುಗಳೆಲ್ಲ ಬರುತ್ತೆ ಸ್ನೇಹಿತರೆ. ಇದು ಬರುವುದಿಲ್ಲ, ಇದು ರಾಂಗ್ ಆಗುತ್ತೆ. ಬಂದಿದ್ದಾನೆ ಸ್ವರಾಂಗು, ಬಂದನು, ಬರ್ತಾನೆ ಮೀನ್ಸ್ ಬರುತ್ತಾನೆ ಅಂತ ಅರ್ಥ ಸ್ನೇಹಿತರೆ. ಸರಿಯಾದ ಪದರೂಪವಿದು ಅಂದರೆ ಇಲ್ಲಿ ಒಂದು ಕ್ವಶನ್ ಕೊಡ್ತಾನೆ, ಮಿಸ್ಟೇಕ್ ಮಾಡ್ತಾನೆ. ಇಂಗ್ಲೀಷಲ್ಲಿ ಕೂಡ ಇದೇ ರೀತಿಯಾಗಿ ವರ್ಬಲ್ ಮಿಸ್ಟೇಕ್ ಆಗಿರ್ಬೋದು, ಯಾವುದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಎರರ್ ಆಗಿರ್ಬೋದು, ಏನೋ ಮಾಡ್ತಾನೆ. ಅದರಂಗೆ ಇಲ್ಲಿ ಕನ್ನಡದಲ್ಲಿ ಕೂಡ ಒಂದು ಮಿಸ್ಟೇಕ್ ಮಾಡಿರ್ತಾನೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳ್ತಾನೆ. ಅನಿರ್ವಚನೀಯ, ಅನಿರ್ವಚನೀಯ, ಅನಿರ್ವಚ ಎಲ್ಲವೂ ಸೇಮ್ ಕಾಣ್ತೇವೆ. ಆದರೆ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ ನಿಯಾ, ಅನಿರ್ವಚನೀಯ ಅಂತ ಬರಬೇಕು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಒಂದನೇದು. ಸರಿಯಾದಂಥ ಉತ್ತರ 1 ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಓಕೆ, ಮುಂದಿನ ಕ್ವಶನ್ ಈ ರೀತಿ ಇದೆ. 21ನೇ ಕ್ವಶನ್. ಅಣ್ಣ ಪದದ ಬಹುವಚನ ರೂಪವಿದು. ನೋಡಿರಿ ಎಷ್ಟು ತುಂಬ ಈಸಿ ಕೇಳಿದ್ದಾರೆ ಕ್ವಶನ್. ಯಾವುದೇ ರೀತಿ ನಾವು ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲಲ್ವ. ನೋಡಿರಿ, ಅಣ್ಣ ಪದದ ಬಹುವಚನ ರೂಪ ಅಂದರೆ ಅಣ್ಣಂದಿರು. ಅಣ್ಣರು ಬರಲ್ಲ, ಅಣ್ಣಗಳು ಬರಲ್ಲ, ಅಣ್ಣವೂ ಬರೋಂಗಿಲ್ಲ. ನೆನಪಲ್ಲಿ ಸ್ನೇಹಿತರೆ, ಅಣ್ಣಂದಿರು ಇಲ್ಲಿ ಸರಿಯಾದಂಥ ಉತ್ತರ. ಸರಿಯಾದಂಥ ಉತ್ತರ 4ನೇದು ಸ್ನೇಹಿತರೆ, ಅಣ್ಣಂದಿರು ಸರಿಯಾದಂಥ ಉತ್ತರ. ಮಾಲೆಯ ಈ ಪದದಲ್ಲಿ ಅಕ್ಷರಗಣ ಯಾವುದು? ನೋಡಿರಿ, ಯಮತರಾಜ ಬಾನ ಸಲಗಂ ನಮ್ಗೆ ಗೊತ್ತಿರಬೇಕು. ನೋಡಿ, ಯಮತರಾಜ ಬಾನ ಸಲಗಂ ಒಂದು ನಮಗೆ ಸೂತ್ರ ಇದೆ. ಅದ್ರ ಪ್ರಕಾರ ಹೋದಾಗ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬಗಣ. ಬಗಣ, ತಗಣ, ನೋಡಿರಿ, ತಗಣ, ಬಗಣ, ಸಗಣ, ಯಗಣ, ವಗಣ ಎಲ್ಲವೂ ಇರ್ತವೆ. ಹಾಗಾಗಿ ಇಲ್ಲಿ ಯಮತರಾಜ ಬಾನ ಸಲಗಂ ನೀವು ನೋಡ್ಕೊಳ್ರಿ, ಗೊತ್ತಾಗುತ್ತೆ. ಇಲ್ಲಿ ಟೈಮ್ ಎಷ್ಟಾಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ಬೋದಿತ್ತು. ಇಲ್ಲಿ ಬಗಣ, ಮಾಲೆಯ, ನೋಡಿರಿ, ಮಾಲೆಯ, ನೋಡಿರಿ, ಇಲ್ಲಿ ಲಘು ಗುರು ಬರುತ್ತೆ. ನೋಡಿರಿ, ಲಘು ಒಂದು, ಗುರು ಇಲ್ಲಿ 2 ಬಂದಿದ್ದಾವೆ. ಈ ರೀತಿ ಬಂದಾಗ ಅದು ಬಗಣ ಆಗುತ್ತೆ ಅನ್ನೋದು ಮರಿಬಾರ್ದು. ಇಲ್ಲಿ ಒಂದು ಏನಪ್ಪ ಅಂತಂದರೆ ಅಲಂಕಾರ ಕೊಟ್ಟಿದ್ದಾನೆ. ನೀಚರಿಗೆ ಮಾಡಿದ ಉಪಕಾರವು ಆವಿಗೆ ಆಲೆರದಂತೆ. ನೀಚರಿಗೆ ಮಾಡಿದ ಉಪಕಾರವು ಆವಿಗೆ ಆಲೆರದಂತೆ ಅಂದಾಗ ಇಲ್ಲಿ ಉಪಮಾಲಂಕಾರ ಅಂತ ನಾವು ಕರಿಬೋದು. ಉಪಮ ಅಲಂಕಾರ. ಸೊ ನೆನಪಲ್ಲಿ ಉಪಮ ಅಲಂಕಾರ ಹೆಂಗಂದರೆ ಆ ಒಂದು ಹೋಲಿಕೆ ಮಾಡಿದ, ಕಂಪೇರ್ ಮಾಡಿದಾಗ ಅಲ್ಲಿ ಕಂಪೇರ್ ಯಾವುದು ಮಾಡೋಕ್ಕಾಗ್ತಿರುತ್ತಲ್ಲ ಅದು ಉಪಮಾಲಂಕಾರ ಅಂತ ನಾವು ಕರಿಬೋದು. ದೃಷ್ಟಾಂತ ಅಲಂಕಾರ ಅಂತಂದಾಗ ಗಾದೆಗಳು ಇರ್ತಾವಲ್ಲ ಅವುಗಳೆಲ್ಲ ದೃಷ್ಟಾಂತ ಅಲಂಕಾರ ಬರ್ತವೆ ಅಂತ ನಾವು ಹೇಳ್ಬೋದು. ಅವು ಅಂದರೆ ರೂಪಕ ಅಲಂಕಾರ ಅಂದರೆ ವರ್ಣನೆ ಮಾಡಿ ಹೇಳೋದಕ್ಕೆ ರೂಪಕ ಅಲಂಕಾರ ಅಂತ ನಾವು ಹೇಳ್ಬೋದು. ಹೀಗೆ ಫಾರ್ ಎಕ್ಸಾಂಪಲ್, ರಾಮನ ಮುಖವು ಚಂದ್ರನಂತೆ ಹೊಳೆಯುತ್ತಿತ್ತು, ಈ ಥರ ಹೋಲಿಕೆ ಮಾಡೋದು. ಓಕೆನಾ? ಓಕೆ ಸ್ನೇಹಿತರೆ, ಷಟ್ಪದಿ ಬ್ರಹ್ಮ ಅಭಿಧಾನವನ್ನು ಹೊಂದಿರತಕ್ಕಂಥ ಅಥವಾ ಹೆಸರು ಇರ್ತಕ್ಕಂಥ ಕವಿ ಯಾರು? ಷಟ್ಪದಿಯ ಬ್ರಹ್ಮ ಎಂಬ ಒಂದು ಹೆಸರು ಹೊಂದಿರತಕ್ಕಂಥ ಕವಿ ಯಾರು ಅಂತ ಕೇಳಿದಾಗ ಇಲ್ಲಿ ಸರಿಯಾದಂಥ ಉತ್ತರ ರಾಘವಾಂಕ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ರಾಘವಾಂಕ ಅಂತ ನಾವು ಕರಿಬಹುದು. ರಾಘವಾಂಕ ಸರಿಯಾದಂಥ ಒಂದು ಉತ್ತರ ಅಂತ ಕರಿಬೋದು ಸ್ನೇಹಿತರೆ. ಭರತೇಶ ವೈಭವ, ಲಕ್ಷ್ಮೀಶ, ಕುಮಾರವ್ಯಾಸ, ಜನ್ನ, ತ್ರಿರತ್ನ ಈ ರೀತಿ ಎಲ್ಲವೂ ನೋಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಕ್ವಶನ್ ಕೇಳ್ತಾನಂತ ಗೊತ್ತೇ ಆಗಲ್ಲ ನಮಗೆ, ಅದು ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಅದೇ ರೀತಿ ತಾಳಿದವನು ಬಾಳಿಯಾನು ಈ ಗಾದೆಯ ಇದರ ಮಹತ್ವ ಏನು ತಿಳಿಸುತ್ತೆ? ಇದರ ಮಹತ್ವ ಏನು ತಿಳಿಸುತ್ತದೆ ಅಂತಂದಾಗ ಎಲ್ಲ ಗಾದೆಗಳು ನೋಡಬೇಕಾಗುತ್ತೆ, ಕವಿಗಳು ನೋಡಬೇಕಾಗುತ್ತೆ, ಅಲಂಕಾರಗಳು ನೋಡ್ಬೇಕು, ಎಲ್ಲವೂ ಗ್ರಾಮರ್ ಟಾಪಿಕಲ್ಲಿ ನೋಡಬೇಕಾಗುತ್ತೆ ಸ್ನೇಹಿತರೆ. ಯಾವ ಕ್ವಶನ್ನು ಯಾವ ರೀತಿ ಕೇಳ್ತಾನೆ ಅನ್ನೋದು ಈ ಪ್ರಶ್ನೆ ಪತ್ರಿಕೆಯ ಮೇಲೆ ನೀವು ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ಅಬ್ಸರ್ವ್ ಮಾಡಬೇಕು. ಈ ಸರಿ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ ಕ್ವಶನ್ ಕೂಡ ಟಫ್ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನಿಮಗೆ ಇದೇ ತಿಂಗಳು ಒಂದು ಸೆಕೆಂಡು ತಾಳಿದವನು ಬಾಳಿಯನು ಈ ಪದದ ಅರ್ಥ ಯಾವುದಂದರೆ ಮಹತ್ವ ಏನು ತಿಳಿಸುತ್ತೆ ಅಂದರೆ ತಾಳ್ಮೆಯ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ. ತಾಳ್ಮೆಯ ಬಗ್ಗೆ ತಿಳಿಸುತ್ತದೆ. ಒಂದು ಸ್ನೇಹಿತರೆ, ಇನ್ನೊಂದು ನಿಮಗೆ ಕಿವಿ ಮಾತು ಏನು ಹೇಳ್ತೀನಪ್ಪ ಅಂತಂದ್ರೆ, ನಾನು ಈಗ ಇದು ಮೇ ತಿಂಗಳಲ್ಲಿ ಎಂಡಿಂಗ್ ಲಾಸ್ಟ್ ವೀಕಲ್ಲಿ ನೋಟಿಫಿಕೇಷನ್ ಆಗುತ್ತೆ. ನಿಮಗೆ ನೋಟಿಫಿಕೇಷನ್ ಆಯ್ತಂದರೆ ಮೇ, ಜೂನ್, ಜುಲೈ, ನೆಕ್ಸ್ಟು ಆಗಸ್ಟ್ ತಿಂಗಳಲ್ಲಿ
ಆಗಸ್ಟ್ ತಿಂಗಳಲ್ಲಿ ಏನು ಮಾಡಿಬಿಡ್ತಾನೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ. ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮ್ ಇಟ್ಬಿಡ್ತಾನೆ. ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮ್ ಇಟ್ಟರೆ ನಮಗೆ ಕೇವಲ 3 ಮಂತ್ ಮಾತ್ರ ಟೈಮ್ ಸಿಗುತ್ತೆ ಸ್ಟಡಿ ಮಾಡೋಕ್ಕೆ. 3 ತಿಂಗಳು ಮಾತ್ರ ಟೈಮ್ ಅವಕಾಶ ಸಿಗುತ್ತಂತ ನಾವು ಹೇಳ್ಬೋದು ಸ್ನೇಹಿತರೆ. ಆ 3 ತಿಂಗಳಲ್ಲಿ ನಾವು ನೋಡ್ರಿ, ಸೋಷಿಯಾಲಜಿ ಆದಂದರೆ 4 ಪೇಪರ್ ಬರಿಬೇಕಾಗತ್ತೆ ಸ್ನೇಹಿತರೆ. 400 ಮಾರ್ಕ್ಸಿಗೆ ಬರಿಬೇಕಾಗುತ್ತೆ. ಅದೇ ರೀತಿಯಾಗಿ ಇಂಗ್ಲೀಷು ನೀವು ಕೇವಲ 300 ಇದಕ್ಕೆ ಬರಿಬೇಕಾಗುತ್ತೆ, ಮಾರ್ಕ್ಸಿಗೆ ಬರಿಬೇಕಾಗುತ್ತೆ. ಅಂದರೆ ಇಲ್ಲಿ 3 ಪೇಪರು, ಸೋಷಿಯಲ್ಲಿಗೆ ಸೈನ್ಸ್ ಇರ್ಬೋದು ಅವುಗಳೆಲ್ಲ 3 ಪೇಪರ್ ಬರಿಬೇಕಾಗುತ್ತೆ. ಆದರೆ ಇಂಗ್ಲೀಷ್ ತಗೊಂಡವ್ರೆ ಮಾತ್ರ 2 ಪೇಪರ್ ಬರೀತಾರೆ. ಒಂದು ಏನಪ್ಪ ಅಂದರೆ ಪೆಸಿಫಿಕ್ ಪೇಪರ್ ಬರೀತಾರೆ, ಒಂದು GK ಪೇಪರ್ ಬರೀತಾರೆ. ಅವರಿಗೂ ಕೂಡ 150 ಮಾರ್ಕ್ಸ್ ಇರುತ್ತೆ. ಸೋಷಿಯಲಿಗೆ ಮಾತ್ರ 400 ಇರುತ್ತೆ, ಸೈನ್ಸಿಗೂ 400 ಇರುತ್ತೆ. ಓಕೆ ಸ್ನೇಹಿತರೆ, ನಿಮ್ಮ ಶ್ರಮ ನಿಮ್ಮನ್ನು ಕಾಪಾಡುತ್ತದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಸರಿ ಯಾವ ಪೋಸ್ಟು ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಪ್ರೊಸೆಸ್ ನಡೆದಿದೆ. GPT ಆಗ್ಬೋದು, PhD ಆಗ್ಬೋದು, HSTR ಅಂತೂ ಹಾಗೇ ಆಗುತ್ತೆ. ಅದೇ ರೀತಿ PU ಲೆಕ್ಚರು ಇನ್ನೊಂದು ಸ್ವಲ್ಪ ಲೇಟ್ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ HSTR ಮತ್ತು GPT PhD ಇವು ಮಾತ್ರ ಪಕ್ಕ ಇದೇ ಮಂತಲ್ಲಿ ಆಗ್ತಾವಂತ ನಾವು ಹೇಳ್ಬೋದು ಸ್ನೇಹಿತರೆ. ಯಾಕಂತಂದಾಗ ಅವುಗಳ ನೀಡ್ ಬಹಳಷ್ಟು ಇದೆ. ಪ್ರತಿಯೊಂದು ಸ್ಕೂಲಲ್ಲಿ ಟೀಚರ್ಸ್ ಬಹಳ ಕಡಿಮೆ ಇರೋದರಿಂದ ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ. ನಾವು ನೋಟಿಫಿಕೇಷನ್ ಆಗಿಂದನೇ ಸ್ಟಡಿ ಮಾಡ್ತೀವಿ ಅನ್ನೋದಾದರೆ ತಲೆಯಿಂದ ತೆಗೆದುಹಾಕಬೇಕಾಗುತ್ತೆ ಸ್ನೇಹಿತರೆ. ಯಾಕಂತಂದಾಗ ಕೊನೆಯ ಬಾರಿ ನಡೆದಿರ್ತಕ್ಕಂಥದ್ದು 2022ರಲ್ಲಿ. 22ರಲ್ಲಿ 0 ಡಿಜಿಟ್ನಲ್ಲಿ ಹೋಗಿದ್ದಾರೆ, ಹೊರಗಡೆ ಬಂದಿದ್ದು ಉಂಟು. ಅದಕ್ಕಾಗಿ ಒಂದೊಂದು ಪಾಯಿಂಟ್ ಕೂಡ ವೆರಿ ಇಂಪಾರ್ಟೆಂಟು. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದಾಗ ಇಲ್ಲಿ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆ. ಬ್ಯಾಕಪ್ ಸ್ಕೋರ್ ಯಾವುದೇ ರೀತಿ ರಿಮೂವ್ ಆಗಿದೆ. ಅಲ್ಲಿ ಡಿಗ್ರಿ B.Ed ಯಾರು ಕಡಿಮೆ ಅಂಕಗಳನ್ನು ಗಳಿಸಿರ್ತಾರಲ್ಲ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಇದೆ. ಬ್ಯಾಕಪ್ ಸ್ಕೋರನ್ನೇ ರಿಮೂವ್ ಮಾಡಿದ್ರಿಂದ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ತರಗತಿ ನಾವು ಅದೇ GPSTR ಇಂಗ್ಲೀಷ್ ಕ್ವಶನ್ ಪೇಪರ್ನ ಇಂಗ್ಲೀಷ್ ಇದರಲ್ಲೇ ಇರ್ತಕ್ಕಂಥ 25 ಪ್ರಶ್ನೆಗಳನ್ನು ನಾವು ಅನಲೈಸಿಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಸೊ ಇನ್ನೊಂದು, ಯಾರೆಲ್ಲ ಹೊಸದಾಗಿ ನೋಡಿದ್ರೆಲ್ಲ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಅದೇ ರೀತಿಯಾಗಿ ಇನ್ನೊಂದು ಏನಂದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.